ಮಾನವ ಧರ್ಮ ಸಂದೇಶ ಎಂದರೆ ಮಾನವೀಯತೆ, ಸಮಾನತೆ ಮತ್ತು ವಿಶ್ವ ಮಾನವತ್ವವನ್ನು ಸಾರುವ ಸಂದೇಶ. ರಾಷ್ಟ್ರಕವಿ ಕುವೆಂಪು ಅವರ ವಿಶ್ವ ಮಾನವ ಸಂದೇಶವು ಪ್ರಮುಖವಾಗಿದ್ದು, ಜಾತಿ, ಮತ, ಧರ್ಮದ ಗಡಿಗಳನ್ನು ಮೀರಿ ಎಲ್ಲರೂ ಒಂದೇ ಮಾನವ ಸಮುದಾಯದವರು ಎಂದು ಸಾರುತ್ತದೆ. ಬಸವಣ್ಣನವರಂತಹ ಮಹನೀಯರು ನೀಡಿದ ಸಮಾನತೆಯ ನೀತಿಗಳು ಇದೇ ಮಾನವ ಧರ್ಮದ ಸಂದೇಶದ ಭಾಗವಾಗಿದೆ ಎಂದು ಕಾರ್ಯಕ್ರಮದ ನೇತೃತ್ವ ವಹಿಸಿ ಮಾತನಾಡಿದ ಸೈಯದ್ ಶಾ ಮುಸ್ತಫಾ ಖಾದ್ರಿ ಮಲ್ಲಿಕೇಡ್ ದರ್ಗಾ ಅವರು ಮಾತನಾಡಿ ಸಂದೇಶ ನೀಡಿದರು. ಕಾರ್ಯಕ್ರಮದ ಅತಿಥಿ ಉಪನ್ಯಾಸಕರಾಗಿ ಮಾತನಾಡಿದ ಎಚ್.ಎನ್. ಬಡಿಗೇರ್ ಸಿಂಧನೂರ್ ಅವರು ಧರ್ಮ ಅಂದರೆ ಶಾಂತಿ ಮತ್ತು ಮಾನವನ ಸುರಕ್ಷತೆ, ಇನ್ನೊಬ್ಬರ ಮೇಲೆ ಅಕ್ರಮ ಮಾಡಲಾರದೆ ಪ್ರಾಮಾಣಿಕತೆಯಿಂದ ನಡೆಯುವುದೇ ಧರ್ಮ. ಮಾನವ ಎಷ್ಟೇ ಕೋಟಿ ಗಳಿಸಿದರೂ ಕೂಡ ಯಾವುದು ಹಿಂದೆ ತೆಗೆದುಕೊಂಡು ಹೋಗಲಾರ. ಮಾನವ ಬರುವಾಗ ಖಾಲಿ ಬರುತ್ತಾನೆ, ಹೋಗುವಾಗ ಖಾಲಿ ಹೋಗುತ್ತಾನೆ. ಮಾನವ ಈ ಭೂಮಿಗೆ ಗಳಿಸುವುದು ಕೀರ್ತಿ ಮತ್ತು ಅಪಕೀರ್ತಿ ಮಾತ್ರ. ಕೀರ್ತಿ ಗಳಿಸಿದರೆ ಅವನ ಹೆಸರು ಚಿರಾಯವಾಗಿ ಉಳಿಯುತ್ತದೆ, ಅಪಕೀರ್ತಿ ಗಳಿಸಿದರೆ ಅವನ ಹೆಸರು ಅಳಿದು ಹೋಗುತ್ತದೆ. ನಮ್ಮಿಂದ ಬರಂತದ್ದು ಆಸ್ತಿ ಅಂತಸ್ತು ಅಲ್ಲ, ನಮ್ಮಿಂದ ಬರುವುದು ಕೀರ್ತಿ. ಆ ಕೀರ್ತಿಗಾಗಿ ಈ ಭೂಮಿ ಮೇಲೆ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು, ಸಮಾನತೆಯನ್ನು ಸಾರುವಂತ ಕೆಲಸ ಶರಣರು ಮೊದಲಿನಿಂದಲೂ ಮಾಡುತ್ತಾ ಬಂದಿದ್ದಾರೆ, ಮಾಡಬೇಕು. ಸಾವು ಮತ್ತು ಮುಪ್ಪು ತಾನಾಗೆ ಬರುತ್ತದೆ, ಅದು ನೀ ಕರೆಯದಿದ್ದರೂ ಬರುತ್ತದೆ. ಆದ್ದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಸಾವು ಮತ್ತು ಮುಪ್ಪು ಬರುವುದರೊಳಗೆ ಕೀರ್ತಿಯನ್ನು ಸಮೃದ್ಧಿಗೊಳಿಸಬೇಕು. ಕೇವಲ ನಮ್ಮ ಕೀರ್ತಿಗಾಗಿ ಅಲ್ಲ, ನಮ್ಮ ಕೀರ್ತಿಯ ಜೊತೆಗೆ ಸಮಾಜವನ್ನು ಸುಧಾರಣೆ ಮಾಡಬೇಕು. ಜಾತ್ಯತೀತ ಮನೋಭಾವ ಬರಬೇಕು. ಜಗತ್ತಿನಲ್ಲಿ ಎಷ್ಟು ಜಾತಿಗಳಿದ್ದಾವೆ ಅವೆಲ್ಲ ಸುಳ್ಳು. ಸಮಾಜದಲ್ಲಿ ಎರಡೇ ಧರ್ಮ, ಒಂದು ಅಜ್ಞಾನಿಗಳ ಧರ್ಮ, ಮತ್ತೊಂದು ಜ್ಞಾನಿಗಳ ಧರ್ಮ. ಎಲ್ಲಾ ಧರ್ಮಗಳಲ್ಲಿರುವ ಅಜ್ಞಾನಿಗಳನ್ನು ಒಂದು ಕಡೆ ಎಂದು ಎಚ್.ಎನ್. ಬಡಿಗೇರ್ ಅವರ ಕಾರ್ಯಕ್ರಮದಲ್ಲಿ ಸಂದೇಶ ನೀಡಿದರು. ಶ್ರೀ ಮೌಲಾಲಿ ಆಶ್ರಮ ಶ್ರೀ ಸೈಯದ್ ಶಾ ಅಬ್ದುಲ್ ಸತ್ತರ್ ಖಾದ್ರಿ ದರ್ಗಾ ಆವರಣದಲ್ಲಿ ಶ್ರೀ ಮೌಲಾಲಿ ಅವರ 1470ನೆಯ ಜನ್ಮ ದಿನಾಚರಣೆಯ ಸಭೆಯನ್ನು ಉದ್ದೇಶಿಸಿ ಶ್ರೀ ಸೈಯದ್ ಶಾ ರಫೀಯುದ್ದೀನ್ ಖಾದ್ರಿ ಸಜ್ಜಾದೆ ನಶೀನ್ ಮಠಾಧೀಶರು ಭೋಗಾವತಿ ಕೊಟ್ನೇಕಲ್ ಅವರು ಮಾತನಾಡಿ, ಹುಟ್ಟುವ ಪ್ರತಿ ಮಗುವು ವಿಶ್ವ ಮಾನವನೇ. ಆ ನಂತರ ಆ ಮಗುವನ್ನು ಜಾತಿ ಮತದ ಕಟ್ಟುಪಾಡುಗಳಿಂದ ಬಂಧಿಸಲಾಗುತ್ತದೆ. ಹಾಗಾಗಬಾರದು. ಯಾವುದೇ ವ್ಯಕ್ತಿ ಜಾತಿಯಿಂದ ಮುಖ್ಯನಾಗಬಾರದು, ನೈತಿಕ ವ್ಯಕ್ತಿತ್ವದಿಂದ ಮುಖ್ಯನಾಗಬೇಕು ಎಂಬ ಪರಿಕಲ್ಪನೆ ಕುವೆಂಪು ಅವರದಾಗಿತ್ತು. ಹಾಗಾಗಿ ಕುವೆಂಪು ಅವರ ಜಾತ್ಯತೀತ ಮನೋಭಾವದಿಂದ ಮೂಡಿಬಂದ ಆಶಯವೇ ವಿಶ್ವಮಾನವ ಸಂದೇಶವಾಗಿದೆ. ಬುದ್ಧ ಬಸವರ ಹಾಗೆ ಸಮಾಜದಲ್ಲಿ ವ್ಯಕ್ತಿ ಸ್ವತಂತ್ರವಾಗಿ ವೈಚಾರಿಕ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಬೇಕೆಂದು ಅವರು ಸಂದೇಶ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಸೈಯದ್ ಶಾ ಸಜ್ಜದ್ ಹುಸೇನ್ ಮತಾವಲೆ ಮಾನವಿ, ಶ್ರೀ ಬಸವರಾಜೇಸ್ವಾಮಿ ತಾತ ಉಚ್ಚಬುಡ್ಡೇಶ್ವರ ಮಠಾಧೀಶರು, ಮರಡಿ ಫಕೀರ್ ಸಾಬ್ ಸುಲ್ತಾನ್ಪುರ್ ತಾತ ಬಡೇಶಬ್, ಶಾಂತಮೂರ್ತಿ ಸ್ವಾಮಿ ಕಲ್ಮಠ್ ಹಿರೇಕೊಟ್ನೇಕಲ್ ಮತ್ತು ಅಬ್ಬಿಗೇರಿ ಶ್ರೀಮಠದಗಳು ನತಿನ್ ಶಾಮಂತ್ ಮೂರ್ತಿ ಹಿರೇಕೊಟ್ನೇಕಲ್, ರವಿಮುತ್ಯ ದೇವಾಪುರ್, ಬಿ ಅಬ್ದುಲ್ ಘನಿ ಸಾಬ್ ವಕೀಲರು ಸಿಂಧನೂರು, ದಸ್ತಗಿರ್ ತಾತ ಕಕ್ಕೇರ, ದಿವಾನ್ ಸಾಬ್ ಕೊಟ್ನೇಕಲ್, ನಬಿ ಸಾಬ್ ಕೊಟ್ನೇಕಲ್, ಪಂಪಣ್ಣ ದೋರೆ, ಅಮರೇಶ್ ವಾದ ಇವರುಗಳೊಂದಿಗೆ ನೂರಾರು ಜನ ಭಕ್ತರು ಭಾಗವಹಿಸಿದ್ದರು ಎಂದು ತಿಳಿಸಿದ್ದಾರೆ.